ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಫ್ರೆಂಡ್ಸ್, ತುಂಬಾ ಜನ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಿದ್ದೀರಾ. ನಂದೊಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಅಂದರೆ ನಾನು ವಾಟ್ಸಪ್ ಮೆಸೇಜಿಗೆಲ್ಲ ನಾನು ರಿಪ್ಲೈ ಮಾಡಲ್ಲ. ಏನಾದ್ರು ಲೊಕೇಶನ್ ಏನಾದ್ರು ಬೇಕಿದ್ರೆ ಮಾತ್ರನೇ ಕಳಿಸ್ತೀನಿ. ಅದು ಬಿಟ್ಟರೆ ನಾನು ಯಾರಿಗೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜು ಅಷ್ಟು ಟೈಪ್ ಮಾಡಿಕೊಂಡು ಕೂರೋವಷ್ಟು ಪೇಷನ್ಸಿ ಇಲ್ಲ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಕಾಲ್ಸ್ ಕೂಡ ಅಷ್ಟೇನೆ, ನೀವು ಅಪ್ಲಿಕೇಶನನ್ನು ಹಾಕ್ಸಿರ್ತೀರಾ, ಎಲ್ಲೋ ಅಪ್ಲಿಕೇಶನ್ ಹಾಕಿರೋದು ನಮಗೆಲ್ಲನೂ ಅದು ಸ್ಟೇಟಸ್ಸು ಗೊತ್ತಾಗಲ್ಲ. ಅವರು ಕೂಡ ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಂದೊಂದೇ ಒಂದು ಸಜೆಷನ್ ಅಂತ ಅಂದರೆ, ನಿಮಗೆ RDPR ಕಸ್ಟಮರ್ ಕೇರ್ ನಂಬರ್ ಇದೆ. ಆ ಕಸ್ಟಮರ್ ಕೇರ್ ನಂಬರಿಗೆ ಫೋನ್ ಮಾಡಿ ನಿಮ್ಮ PID ನಂಬರ್ ಅಥವಾ GST ನಂಬರ್ ಕೊಟ್ಟರೆ ನಿಮಗೆ ಏನು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದೊಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಮತ್ತೆ ಇನ್ನೊಂದು ಮೇಜರ್ ಥಿಂಗ್ ಅಂದರೆ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಯಾವತ್ತೂ ಮೇಲೆ ಬರಲಿಕ್ಕೆ ಆಗಲ್ಲ. ಅಭಿಮಾನಿಗಳೇ ನಮ್ಮನೆ ದೇವರು ಅನ್ನೋ ಅಣ್ಣವ್ರ ಗಾದೆ, ಅದು ಯಾವತ್ತೂ ಅಣ್ಣವ್ರ ಮಾತನ್ನು ಮರಿಬಾರ್ದು. ಆ ಥರ ನೀವಿದ್ರೆ ನಾವು. ಫ್ರೆಂಡ್ಸ್, 24/7 ನಾನು ಆನ್ಲೈನಲ್ಲಿ ಇರುವಂತಹ ಮಂಚ. ಯಾಕಂದರೆ ತುಂಬ ಜನ ತುಂಬ ಸಮಸ್ಯೆಗಳನ್ನ ಹೇಳ್ಕೊತೀರಾ. ಅದರಲ್ಲಿ ನನಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಕೂಡ ನಾನು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೇನೆ ಟ್ರೈ ಮಾಡ್ತಾ ಇದ್ದೇನೆ. ಮತ್ತು ಅಪ್ಲಿಕೇಶನ್ಗಳು ಕೂಡ ನಿಮಗೆ RDPR ರೆವಿನ್ಯೂ ಸೈಟ್ಗಳ ಅಪ್ಲಿಕೇಶನ್ ಆಗ್ಬೋದು, ಅಥವಾ BBMP ಖಾತಾ ಅಪ್ಲಿಕೇಶನ್ಗಳಾಗ್ಬೋದು, ಅಥವಾ ಒಂದು ಕನ್ವರ್ಷನ್ ಆಗ್ಬೋದು, ಅಥವಾ ನಿಮಗೆ ಒಂದು ಯಾವುದೇ ಪ್ರಾಪರ್ಟಿ ಕೇಸ್ ಆಗ್ಬೋದು, ಎಲ್ಲವನ್ನು ಕೂಡ ನಮ್ಮ ಆಫೀಸಿಂದಲೇ ನಾವು ಮಾಡಿ ಕೊಡ್ತಾ ಇದ್ದೇವೆ. ಅದು ಕೂಡ ನಾಮಿನಲ್ ಚಾರ್ಜಸ್ ತಗೊಂಡು ನಾವು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 1 ಕೋಟಿ ಪ್ರಾಪರ್ಟೀಸ್ ಇರೋದು. ರೆವೆನ್ಯೂ ಪ್ರಾಪರ್ಟಿಗಳು ಏನು 1 ಕೋಟಿ ಪ್ರಾಪರ್ಟಿ ಇದೆ. ಅದರಲ್ಲಿ ಬಂದ್ಬಿಟ್ಟು ಇನ್ನು ಬರೀ 1.5 ಲಕ್ಷ ಮಾತ್ರನೇ ಅಪ್ಲಿಕೇಶನ್ಗಳು ಹಾಕಿರೋದು. ಅದರಲ್ಲಿ ಸುಮಾರು ಪ್ರಾಪರ್ಟಿ ಟ್ಯಾಕ್ಸ್ ಯಾರ್ಯಾರು ಕಟ್ಟಿದ್ದಾರೆ, ಆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರುವಂಥವ್ರಿಗೆ ಸುಮಾರು ಜನಗಳಿಗೆ ಆಲ್ರೆಡಿ ಖಾತೆ ಕೂಡ ಬಂದಾಗಿದೆ. ಮತ್ತೆ ಇವಾಗ ಹೊಸದಾಗಿ ಏನು ಟ್ಯಾಕ್ಸ್ ಕಟ್ಟಬೇಕು ಅಂಥವರಿಗೂ ಕೂಡ ಟ್ಯಾಕ್ಸಿಸಮ್ ಅನ್ನೋದು ಒಂದು ಬರ್ತಾ ಇದೆ. ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕಿ ನೀವು PID ನಂಬರನ್ನು ಜನರೇಟ್ ಮಾಡಿಕೊಂಡ್ರೆ ಅದೇ PID ನಂಬರ್ ನಿಮಗೆ ಆಕ್ಟಿವೇಟ್ ಆಗಿಬಿಟ್ಟು ನೀವು ನೆಕ್ಸ್ಟ್ ಟ್ಯಾಕ್ಸ್ ಕಟ್ಟಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಯರಿಂದ ನೀವು ಕಂಪ್ಯೂಟರ್ಲ್ಲೇನೆ ನೀವು ಆಟೋಮೆಟಿಕ್ ಎವ್ರಿ ಇಯರ್ ಟ್ಯಾಕ್ಸ್ ಪೇ ಮಾಡ್ಕೊಂಡು ಹೋಗ್ಬೋದು. ಅದು ಒಂದು 100% ಪಾಸಿಬಿಲಿಟಿ ಇದೆ. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಅಂತಂದರೆ, ಅಯ್ಯೋ ಇಷ್ಟು ಜನ ಹಾಕಿದ್ದಾರೆ, 4 ತಿಂಗಳಿಂದ ಅಪ್ಲಿಕೇಶನ್ ಹಾಕಿದ್ದಾರೆ, ಆದರೆ ಯಾರಿಗೂ ಕೂಡ ಖಾತೆ ಬಂದಿಲ್ಲ, ಇವರು ಕೊಡ್ತಾರೋ ಇಲ್ವೋ, ಆಗುತ್ತೋ ಇಲ್ವೋ ಅನ್ನೋ ಡೌಟನ್ನು 100% ನಿಮ್ಮ ಮನಸ್ಸಿಂದ ತೆಗೆದು ಬಿಡಿ. ಯಾಕಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಅಮೆಂಡ್ಮೆಂಟ್ ಏನು ನೋಟಿಫಿಕೇಶನ್ ಆಗಿದೆ ಅದರ ಪ್ರಕಾರ 100% ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅವ್ರದ್ದೆಲ್ಲನೂ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಆಗ್ತಾ ಇದೆ. ಯಾರಿಗೆಲ್ಲನೂ ಡಾಕ್ಯುಮೆಂಟಲ್ಲಿ ಪ್ರಾಬ್ಲಮ್ ಇರಲ್ಲ ಅಂಥವ್ರಿಗೆ 100% ಖಾತೆ ಸಿಗುತ್ತೆ. ಯಾರದ್ದೆಲ್ಲ ರಿಜೆಕ್ಟ್ ಆಗುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಗೋಮಾಳ ಜಾಗ ಅಥವಾ ಕೆರೆ ಜಾಗ, ಗೌರ್ನಮೆಂಟ್ ಜಾಗ, ಆ ತರಹದ ಅನಧಿಕೃತವಾಗಿ ನೀವು ಯಾವ ಪ್ರಾಪರ್ಟಿಗಳನ್ನ ತಗೊಂಡಿರ್ತೀರಾ, ಯಾವುದೋ ಒಂದು ಗೋಮಾಳ ಜಾಗದಲ್ಲಿ ಲೇಔಟ್ ಮಾಡಿ ಸೇಲ್ ಮಾಡಿಬಿಟ್ಟಿರ್ತಾರೆ, ಅದು ನೋಡಿದ್ರೆ ಪಾಣಿಯಲ್ಲಿ ಗೋಮಾಳ ಅಂತ ತೋರಿಸ್ತಾ ಇರುತ್ತೆ, ಕೆರೆ ಅಂತ ತೋರಿಸ್ತಾ ಇರುತ್ತೆ. ಅಂಥ ಜಾಗಗಳಲ್ಲಿ ಏನಾದರೂ ಲೇಔಟ್ ಮಾಡಿ ಸೇಲ್ ಆಗಿದ್ರೆ ಅಂತಹ ಪ್ರಾಪರ್ಟಿಗಳಿಗೆ ನಿಮಗೆ ಖಾತೆ ಸಿಗೋದಿಲ್ಲ. ಅದು ಬಿಟ್ಟರೆ ನಿಮಗೆ ಪಕ್ಕಾ ಡಾಕ್ಯುಮೆಂಟ್ ಇತ್ತು ಅಂತಂದರೆ, ನಾನು ಆಲ್ಮೋಸ್ಟ್ ಅಪ್ಲಿಕೇಶನ್ಸ್ ಎಲ್ಲನೂ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಂಡೇ ಆಗ್ತಾ ಇದ್ದೀನಿ. ಯಾಕಂತಂದರೆ ನಾಳೆ ಅವ್ರದ್ದು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗಬಾರ್ದು ಅಂತ. ಎಲ್ಲರ ಹತ್ರ ನಂದೊಂದು ರಿಕ್ವೆಸ್ಟ್ ಅಂದರೆ, ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕ್ಸ್ಕೊಂಡಿಲ್ಲ ಖಾತಾಗೆ, ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳಿ. ಯಾಕಂದರೆ ಅದು ಸೀನಿಯಾರಿಟಿ ವೈಸು ಪಂಚಾಯತ್ ಎಲ್ಲನೂ ನಿಮಗೆ ಸೆಗ್ರಿಗೇಟ್ ಮಾಡಿಬಿಟ್ಟು ಅದು ಖಾತಾವನ್ನು ಇಶ್ಯೂ ಮಾಡಲಿಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ ಇಶ್ಯೂ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ರೆಡಿ ಮಾಡ್ಕೊಳ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಯಾಕಂತಂದ್ರೆ ಲಾಸ್ಟ್ ಟೈಮ್ ತುಂಬಾ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಯಾಕಂದ್ರೆ ನಾವು ಒಂದು ಆಧಾರ್ ನಂಬರ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ,
ಇಲ್ಲ ಡಾಕ್ಯುಮೆಂಟೇಶನ್ ನಂಬರ್ ಹಾಕಿ ನಾವು ಅದು ವೆರಿಫೈಡ್ ಕೊಟ್ರೆ ವೆರಿಫೈ ಆಗ್ತಾ ಇರಲಿಲ್ಲ. ನಿಮ್ಗೆ ಲಾಗಿನ್ ಆಗ್ಲಿಕ್ಕೂ ಕೂಡ RDPR ಅದು ಈ-ಸ್ವತ್ತು 2.0 ನಲ್ಲಿ ಲಾಗಿನ್ ಆಗಕ್ ಆಗ್ತಾ ಇರಲಿಲ್ಲ. ಇಲ್ಲ ನಿಮ್ಗೆ OTP ಬರ್ತಾ ಇರಲಿಲ್ಲ, ಅಥವಾ ಸ್ಕ್ವಯರ್ ಫೀಟ್ ಪ್ರಾಬ್ಲಮ್, ಸ್ಕ್ವಯರ್ ಮೀಟರ್ ಪ್ರಾಬ್ಲಮ್. ಇವತ್ತು ನೀವು ಸ್ಕ್ವಯರ್ ಫೀಟ್ ಅಲ್ಲಿ ಹಾಕಿ, ಸ್ಕ್ವಯರ್ ಮೀಟರ್ ಅಲ್ಲಿ ಹಾಕಿ, ಗುಂಟ ಲೆಕ್ಕದಲ್ಲಿ ಹಾಕಿ, ಸೆಂಟ್ ಲೆಕ್ಕದಲ್ಲಿ ಹಾಕಿ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಆಪ್ಷನ್ ಅನ್ನ ಕೊಟ್ಟಿದೆ. ಇದೇ ತರವಾಗಿ ಎಲ್ಲಾ ಡೆವಲಪ್ಮೆಂಟ್ ಅನ್ನ ವೆಬ್ಸೈಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೆ, ಅಪ್ಗ್ರೇಡ್ ಮಾಡ್ತಾನೆ ಇದೆ. ಪ್ರತಿಯೊಂದು ದಿನೇ 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 ವೆಬ್ಸೈಟ್ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಯಾಕಂದ್ರೆ ನಾನು ಇವಾಗ ಸುಮಾರು ದಿನಗಳಿಂದ ನಿನ್ನೆ ಸುಮಾರು 2-3 ಅವರ್ ವರ್ಕ್ ಆಗ್ತಾ ಇರಲಿಲ್ಲ, ಬಿಟ್ರೆ ಪ್ರತಿಯೊಂದು ಕೂಡ ಪ್ರತಿಯೊಂದು ಆಪ್ಷನ್ ಕೂಡ ನಿಮ್ಗೆ ವರ್ಕ್ ಆಗ್ತಾ ಇದೆ. ಆ ತರ ಇದೆ ನಮ್ಮ ಈ-ಸ್ವತ್ತು 2.0. ಅದರಿಂದ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಸ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಸೀನಿಯಾರಿಟಿ ವೈಸು ಅದು ಖಾತಾ ಇಶ್ಯೂ ಮಾಡ್ತಾರೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಸ್ಕೊಳ್ಳಿ. ನೀವು ಸುಮ್ನೆ ಬ್ಲೈಂಡ್ ಆಗಿ ಯಾವನೋ ಹೇಳ್ತಾನೆ, ಯಾಕಂದ್ರೆ ಅವನಿಗೆ ಹಸುವಿರೋದಿಲ್ಲ ಅಂತವ್ನು ಹೇಳ್ತಾನೆ, ಅವ್ರ ಮಾತುಗಳನ್ನೆಲ್ಲ ಕೇಳ್ಕೊಂಡು ನೀವು ಇದ್ ಮಾಡ್ಕೊಬೇಡಿ. ಪ್ರತಿಯೊಬ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ತಿದ್ದು, ಇವಾಗ ಏನೋ ಒಂದು ರೋಗ ಬಂದಿದೆ, ಕಾಯಿಲೆ ಬಂದಿದೆ ಅಂತಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಡಾಕ್ಟರ್ ಹತ್ರನೇ ತೋರಿಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗ್ ವಾಸಿ ಆಗುತ್ತೆ? ಅದೇ ತರನೇ ನೀವು ಅಪ್ಲಿಕೇಶನ್ ಹಾಕಿ ಏನು 1,000-2,000 ಕಳ್ಕೊಳ್ಬೋದು ಅಷ್ಟೇನೇನೆ. ನಿಮ್ಗೆ ಅದು ಕೂಡ ಹೋಗಲ್ಲ. ನಮ್ಮ ಹತ್ರ ಬಂದ್ರೆ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡ್ಸೇನೆ ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ. ನಿಮ್ಗೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನಂದ್ರೆ, ಇವತ್ತು ಸುಮಾರು 1 ಕೋಟಿ ಪ್ರಾಪರ್ಟಿ ಇರೋದು. 1 ಕೋಟಿ ಪ್ರಾಪರ್ಟಿಗೆ ಅವರು ಡಾಟಾ ಎಂಟ್ರಿ ಎಲ್ಲಾನು ಮಾಡಬೇಕು, ಆ ಪೂರ್ತಿ ಡೀಟೇಲ್ಸ್ ಎಲ್ಲಾನು ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದೆಲ್ಲ ಪ್ರಾಸೆಸ್ ಕೂಡ ಡಿಲೇ ಆಗಿರೋದ್ರಿಂದನೇ ಇವತ್ತು ಖಾತಾ ಇಶ್ಯೂ ಮಾಡ್ಲಿಕ್ಕೆ ಕೂಡ ಡಿಲೇ ಆಗ್ತಾ ಇದೆ. ಅಷ್ಟು ಬಿಟ್ರೆ ಬೇರೆ ಟೆಕ್ನಿಕಲ್ ಇಶ್ಯೂ ಇಲ್ಲ, ಅಥವಾ ಸರ್ಕಾರ ನಿಲ್ಸಿಲ್ಲ, ಎಂಥದ್ದು ಇಲ್ಲ. ನಿಮ್ಗೆ ಅಪ್ಲಿಕೇಶನ್ ಯಾರ್ಯಾರು ಹಾಕ್ತೀರಾ, ಈ ಸರ್ಕಾರ ಅಲ್ಲ ನಾಳೆ ಯಾವುದೇ ಸರ್ಕಾರ ಬಂದ್ರು ಕೂಡ ನಿಮ್ಗೆ ಖಾತಾ ಕೊಡ್ಲೇಬೇಕು. ಆ ತರ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ನಿಮ್ಗೆ ಇವತ್ತು ಏನು ಆನ್ಲೈನ್ ಇದೆ, ಈ ಆನ್ಲೈನ್ ಖಾತಾ ಆಯ್ತು ಅಂತಂದ್ರೆ ನಿಮ್ಗೆ ಒಂದು ಸೆಲ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಅಥವಾ ಒಂದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ, ಅಥವಾ ಒಂದು ಬ್ಯಾಂಕ್ ಲೋನ್ ಪ್ರಾಬ್ಲಮ್ ಇಲ್ಲ, ಒಂದು ಲೀಗಲ್ ವೈಸ್ 100% ಕ್ಲಿಯರ್ ಆಗೋಗುತ್ತೆ. ಆದ್ರಿಂದ ಈ ಖಾತಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ಬಿ ಖಾತಾನಾದ್ರೂ ಆಗ್ಲಿ, ಎ ಖಾತಾನಾದ್ರೂ ಆಗ್ಲಿ, ಯಾರು ಕೂಡ ಅದನ್ನ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಡಿ. ಇವತ್ತು ಏನು ಈ-ಸ್ವತ್ತು 2.0 ನಲ್ಲಿ ಇತ್ತು, ಅದು ಎಲ್ಲ ಸಮಸ್ಯೆಗಳನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರ ನಿವಾರಣೆಯನ್ನ ಮಾಡಿದೆ. ಇವಾಗ 11B ಖಾತಾಗಳನ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಡೆಲಿವರಿ ಮಾಡ್ಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಫೆಸಿಲಿಟಿ ಕೂಡ ರೆಡಿ ಮಾಡ್ಕೊಂಡಿದೆ. ಅದು ಬಂದ್ಬಿಟ್ಟು ಈ-ಸ್ವತ್ತು 2.0 ನಲ್ಲಿರುವಂತಹ ಪ್ರತಿಯೊಂದು ಕೂಡ ನಿಮ್ಗೆ ಉಪಯೋಗ ಆಗುವಂತದ್ದು. ಈ-ಸ್ವತ್ತು 2.0 ಏನಿದೆ ಅದು ಬಂದ್ಬಿಟ್ಟು ಪಬ್ಲಿಕ್ಗೆ ಆಗ್ಬೇಕು. ಪಬ್ಲಿಕ್ಗೆ ಇದರಿಂದ ಉಪಯೋಗ ಇರೋದು. ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ, ಸರ್ಕಾರಕ್ಕೆ ಇನ್ಕಮ್ ಇದೆ, ಬಟ್ ಅದಕ್ಕೆ 10 ಪಟ್ಟು ನಮ್ಮ ರೈತರಿಗೆ, ನಮ್ಮ ಸೈಟ್ ಓನರ್ಸ್ಗೆ, ಸೈಟ್ ಮಾಲೀಕರಿಗೆ ಇರೋದು. ಇವತ್ತು ಈ ಹೊಸ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಲಾಸ್ಟ್ ವೀಕ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಕೂಡ, ಬಹುಮಹಡಿ ಕಟ್ಟಡಗಳಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಲು ಗ್ರಾಮ ಪಂಚಾಯಿತಿ ಹಂತದಲ್ಲೇನೆ ನಾವು ಅವಕಾಶವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿ ಖಾತಾಗಳನ್ನ ನಮೂನೆ ಎ ಖಾತಾ ಆಗಿ ಪರಿವರ್ತನೆ ಮಾಡ್ಲಿಕ್ಕೂ ಕೂಡ ನಾವು ಕಾಲಾವಕಾಶವನ್ನ ಮಾಡ್ಕೊಡ್ತೀವಿ ಅಂತಂದೇಳಿ ನೆಕ್ಸ್ಟ್ ಸ್ಟೆಪ್. ಇವಾಗ ನಿಮ್ಗೆ ಬಿ ಖಾತಾ ಈ ಖಾತಾ ಆಗ್ಬಿಡ್ತು ಅಂತಂದ್ರೆ ನೆಕ್ಸ್ಟ್ ನೀವು ಅದನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡ್ಕೊಳ್ಬಹುದು. ಈ-ಸ್ವತ್ತು ತಂತ್ರಾಂಶದಲ್ಲಿ ಏನು ಸಿಟಿಸನ್ ಇಂಟರ್ಫೇಸ್ ಅನ್ನೋದೊಂದಿದೆ, ಇದ್ರ ಮೂಲಕ ಅರ್ಜಿ ಸಲ್ಲಿಸುವಾಗ ಗುಂಟೆ ಅಥವಾ ಸೆಂಟ್ ಅನ್ನೋ ಒಂದು ಆಪ್ಷನ್ ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಅದು ಆಟೋಮೆಟಿಕ್ ನಿಮ್ಗೆ ಸೆಂಟ್ ಹಾಕಿ ಗುಂಟೆ ಹಾಕಿ ಅದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ. ಇನ್ನ ಈ-ಸ್ವತ್ತು ತಂತ್ರಾಂಶದ ಸಿಟಿಸನ್ ಇಂಟರ್ಫೇಸ್ ಅರ್ಜಿಗಳನ್ನ ಸೇವ್ ಮಾಡಲು ಉಂಟಾಗ್ತಿದ್ದಂತಹ ಒಂದು ತಾಂತ್ರಿಕ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಈ ಸಿಟಿಸನ್ ಇಂಟರ್ಫೇಸ್ ಮೂಲಕ ಏನು ಅರ್ಜಿಗಳನ್ನ ಸಲ್ಲಿಸುವಾಗ ವಿದ್ಯುತ್ ಸರಬರಾಜು ನಾವೇನು RR ನಂಬರ್ ಆಗ್ಬೋದು, ಅಥವಾ ಕಸ್ಟಮರ್ ID ನಂಬರ್ ಒಂದು ಬೆಸ್ಕಾಂ ಬಿಲ್ ಹಾಕ್ಬೇಕಾದ್ರೆ ರಿಫ್ಲೆಕ್ಟ್ ಆಗ್ತಾ ಇರಲ್ಲ, ಅದು ಕೂಡ ನಾವು ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಾನ್ಯ RDPR ಸಚಿವರು ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ರು. ಈ ತರಹದ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವಾಗ ಪುಲಿ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಇನ್ನ ಜಸ್ಟ್ ಪೆಂಡಿಂಗ್ ಇರೋದು ಬಂದ್ಬಿಟ್ಟು PDO ಲಾಗಿನ್ ಮತ್ತೆ
ಪ್ರೆಸಿಡೆಂಟ್ಲಾಗಿ ನೀವೆರಡು ಆಯ್ತು ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಖಾತಾ ಅನ್ನೋದು ಬಂದ್ಬಿಡುತ್ತೆ. ಯಾಕಂದ್ರೆ ಇದೇನು ಜಾಸ್ತಿ ದಿನ ತಗೊಳ್ಳಲ್ಲ, ನಿಮ್ಗೆ ಕೆಲವು ದಿನಗಳಲ್ಲಿ ಖಾತಾ ಕೊಡೋದಕ್ಕೆ ಎಲ್ಲ ರೀತಿಯ ಒಂದು ಸಜ್ಜನ್ನು ಕೂಡ ಒಂದು ಸಿದ್ಧತೆಯನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ಕೊಂಡಿದೆ. ಫ್ರೆಂಡ್ಸ್, ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು, ಖಾತಾ ಮಾಡಿಸ್ಬೇಕು, BBMP ಆಗ್ಬೋದು, ರೆವೆನ್ಯೂ ಆಗ್ಬೋದು, ಪುರಸಭೆ ಆಗ್ಬೋದು, ನಗರಸಭೆ ಆಗ್ಬೋದು, ಅಥವಾ ನಿಮ್ದು ಒಂದು ಪಾಣಿ ಏನಾದ್ರೂ ಚೇಂಜಸ್ ಆಗಬೇಕು, ಅಥವಾ MR ಏನಾದ್ರೂ ಚೇಂಜಸ್ ಆಗಬೇಕು, ಅಥವಾ ನಿಮ್ದು ಯಾವ್ದಾದ್ರು ಕೋರ್ಟ್ ಕೇಸು, ಯಾವುದೇ ತರಹದ ರಿಯಲ್ ಎಸ್ಟೇಟ್ ಗೆ ಸಂಬಂಧಂತಹ ಸಮಸ್ಯೆಗಳಿದ್ರು ಕೂಡ ನಮ್ಮ ಆಫೀಸ್ಗೆ ಬನ್ನಿ. ಮಲ್ಲೇಶ್ವರಂ ಅಲ್ಲಿ ನಮ್ಮ ಆಫೀಸ್ ಇರೋದು. ನಾನು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ನೀವು ಫೋನ್ಗೆ ಕಾಲ್ ಮಾಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.